ಕೂಡಲೇ ಮಂಗಳೂರು, ಉಡುಪಿನೋ ಉತ್ತರ ಕನ್ನಡ ಅಂತ ಸೇರಿಸ್ಬಿಡ್ತಾರೆ. ಉತ್ತರ ಕನ್ನಡ ಭಟ್ಕಳದಿಂದ ಕಾರವಾರದವರೆಗೆ 5 ತಾಲೂಕುಗಳು ಕರಾವಳಿ ಭಾಗದಲ್ಲಿ ಇರ್ಬೋದು. ಅದನ್ನ ಬಿಟ್ಟು 7ರಿಂದ 8 ತಾಲೂಕುಗಳು ಘಟ್ಟದ ಮೇಲಿದೆ. ಅದು ಸಿದ್ದಾಪುರ ಇರ್ಬೋದು, ಶಿರ್ಸಿ, ಯಲ್ಲಾಪುರ, ಮುಂದೂರು, ಹಳಿಯಾಳ, ದಾಂಡೇಲಿ, ಜೊಯ್ಡ, ಹೀಗೆ ತಾಲೂಕುಗಳು ಇದ್ದಾವೆ. ಈ ತಾಲೂಕಿನವರು ಘಟ್ಟದ ಕರಾವಳಿ ಭಾಗದವರಲ್ಲ. ನಾವು ಮಲೆನಾಡಿನವರು ಇದ್ದೀವಿ, ಬಯಲುಸೀಮೆ ಭಾಗದವರು ಇದ್ದೀವಿ, ಎಲ್ಲ ಟೈಪ್ ಇದ್ದೀವಿ. ನಾವು ಧಾರವಾಡ ಜಿಲ್ಲೆಗೆ ಹೊಂದಿಕೊಂಡೇ ಇದ್ದೀವಿ. ನಾವು ಮಂಗಳೂರಿಗೆ ಹೋಗೋದಿದ್ರೆ ಉಡುಪಿ ಜಿಲ್ಲೆಯನ್ನು ದಾಟಿ ಹೋಗ್ಬೇಕಾಗುತ್ತೆ. ಇಲ್ಲಿ ಆ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ಯಾವ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನು ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸಿಕೊಂಡು ಅಲ್ಲಿ ಮಂಜೂರಿ ಪಡೆಯುವಂತಹ ಪ್ರಯತ್ನವನ್ನು ಮಂಗಳೂರು ಭಾಗದ ಜನ ಕೈ ಬಿಡಬೇಕು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನವನ್ನು ಹರಿಸಿ, ನಾವು ಧಾರವಾಡ ಹೈಕೋರ್ಟಿನ ವ್ಯಾಪ್ತಿಯಲ್ಲಿ ಇರ್ತೇವೆ. ಅದಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾದಂಥ ಕಾರಣಗಳು ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ ನಾವು ಧಾರವಾಡ ಹೈಕೋರ್ಟ್ ಪೀಠದ ವ್ಯಾಪ್ತಿಯಲ್ಲಿ ನಾವು ಇರ್ತೇವೆ. ಯಾವ ಕಾರಣಕ್ಕೂ ನಮಗೆ ಮಂಗಳೂರು ಬೇಡ ಅನ್ನುವಂಥ ಒಂದು ಆಗ್ರಹವನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ